ಸಾರಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸುವಂಥ ನಿಟ್ಟಿನಲ್ಲಿ ಇವತ್ತು ಬೆಂಗಳೂರು ಚಲೋ ಹಾಗೂ ಬೃಹತ್ ಸಮಾವೇಶವನ್ನು ಮಾಡಲಿಕ್ಕೆ ಇವತ್ತು ಸಾರಿಗೆ ನೌಕರರು ಬೆಂಗಳೂರಿನ ಫ್ರೀಡಂ ಪಾರ್ಕಿಗೆ ಆಗಮಿಸಿದ್ದಾರೆ. ನಾನೀಗ ಸದ್ಯ ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿದ್ದೀನಿ. ಅವರ ಬೇಡಿಕೆಗಳೇನು, ಸರ್ಕಾರದ ವಿರುದ್ಧ ಏನು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ, ಇದನ್ನು ನಾವು ಮಾತನಾಡ್ತಾ ಹೋಗೋಣ. ಸರ್, ಇವತ್ತು ಬೃಹತ್ ಸಮಾವೇಶಕ್ಕೆ ಸಾಕ್ಷಿ ಆಗ್ತಾ ಇದ್ದೀರಾ, ಏನೆಲ್ಲ ಬೇಡಿಕೆಗಳನ್ನು ಇಟ್ಟಿದ್ದೀರಾ? ನಿನ್ನೆನೂ ಕೂಡ ರಾತ್ರಿ ಮಹತ್ತರದ ಸಭೆ ಆಯಿತು. ಅಧಿಕೃತವಾದಂಥ ಮಾಹಿತಿ ನಿಮಗೇನಾದ್ರು ತಲುಪಿದೆಯಾ ಏನು ಅಂತ? 2020 38 ತಿಂಗಳು ಹಿಂಬಾಕಿ ವೇತನ ಕೊಡ್ತಕ್ಕಂಥದ್ದು, 38 ತಿಂಗಳು ಅರಿಯರ್ಸ್. ನಂತರ 2024 ವೇತನ ಪರಿಷ್ಕರಣೆ ಆಗಬೇಕು. 2024 ಅರಿಯರ್ಸನ್ನು ಕೊಡ್ತಕ್ಕಂಥದ್ದು ಆಗಬೇಕು. ಇದು ನಮ್ಮ ಪ್ರಮುಖ ಬೇಡಿಕೆಗಳು. ಈಗ ಸರ್ಕಾರ 2 ವರ್ಷಗಳ ಕಾಲದಿಂದ ನಾವು ಸರ್ಕಾರಕ್ಕೆ ಮನವಿ ಕೊಟ್ಟು ಹಲವಾರು ಬಾರಿ ಮನವಿ ಪತ್ರ ಕೊಟ್ಟು ಅವರು ಸಭೆ ನಡೆಸಿದ್ದಾರೆ. 4 ಬಾರಿ ಸಭೆ ನಡೆಸಿದ್ದಾರೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ವಿಧಾನಸೌಧದಲ್ಲಿ. ಆದರೂ ಫಲಶ್ರುತಿ ಆಗಿಲ್ಲ. ಹಾಗಾಗಿ ನಾವು ಬೆಳಗಾಂ ಚಲೋ 2 ಬಾರಿ ಮಾಡಿದ್ದೀವಿ, ಬೆಂಗಳೂರು ಚಲೋ ಮಾಡಿದ್ದೀವಿ, ಪ್ರತಿಭಟನೆ ಮಾಡಿದ್ದೀವಿ. ಏನು ಮಾಡಿದ್ರು ಅವರು ಇದ್ರ ಬಗ್ಗೆ, ಸಾರಿಗೆ ಕಾರ್ಮಿಕರ ಬಗ್ಗೆ ಸ್ವಲ್ಪ ಕಾಳಜಿ ಇಲ್ಲ. ಅವರು ಮನಸ್ಸು ಮಾಡಿದ್ರೆ 10 ನಿಮಿಷ ಕೆಲಸ ಇದು. ಯಾಕಂದರೆ ನಾವು ದುಡ್ದಂಥ ಜನ, ನಮ್ಮ ದುಡ್ಡು ನಮಗೆ ಕೊಡಬೇಕು ಅವರು. ಈಗಾಗಲೇ 38 ತಿಂಗಳ ಅರಿಯರ್ಸು ಇದು ಕಳೆದ ಸರ್ಕಾರ ಯಾವುದು ನಮ್ಮ BJP ಸರ್ಕಾರ ಅದು ಉಳಿಸಿರ್ತಕ್ಕಂಥದ್ದು 38 ತಿಂಗಳು. ನಿನ್ನೆ 25 ತಿಂಗಳ ಏನು ಅರಿಯರ್ಸನ್ನು ಬಿಡುಗಡೆ ಮಾಡಿದೆ ಅನ್ನುವಂಥದ್ದು ಹೇಳುವಾಗ DCM DK ಶಿವಕುಮಾರ್ ಪ್ರತಿಕ್ರಿಯೆ, ಅಷ್ಟಾರು ಸರ್ಕಾರ ಮಾಡಿದೆಯಲ್ಲ ಅನ್ನುವಂಥದ್ದನ್ನು, ಅಷ್ಟಕ್ಕೆ ತೃಪ್ತಿ ಪಡ್ಕೊಂಡೆ ಅನ್ನುವಂಥ ಮಾತನ್ನು ಕೂಡ DCM ಅವರು ಹೇಳ್ತಾರೆ. ಅದು ಏನೇ ಮಾಡಲಿ ನಮ್ಮ ಜಂಟಿ ಕ್ರಿಯಾ ಸಮಿತಿ ಸಭೆ ಕರೆದು ನಮ್ಮ ಹತ್ರ ಚರ್ಚೆ ಮಾಡಿ ಬಗೆಹರಿಸಬೇಕು. ನಾವು ಬೇಡಿಕೆ ಇಟ್ಟಿರೋದು ನಾವು, ನಮ್ಮನ್ನು ಕರೆದೇನೆ ಏಕಪಕ್ಷೀಯವಾಗಿ ಅವ್ರು ಯಾವ ರೀತಿ ನಿರ್ಧಾರ ಮಾಡ್ತಾರೆ, ಇದನ್ನು ಒಪ್ಪಕ್ಕೆ ಸಾಧ್ಯನಾ? ಅವರು ಸರ್ಕಾರದ ಶಕ್ತಿ ಯೋಜನೆ, ಮೊದಲನೇ ಶಕ್ತಿ ಯೋಜನೆ ಜಾರಿ ಮಾಡಿರೋದು ಸಾರಿಗೆ ಕಾರ್ಮಿಕರು. ರಾತ್ರಿ ಹಗಲು ಜನಗಳ ಹತ್ರ ಬಡಿಸ್ಕೊಂಡು ನಮ್ಮ ಡ್ರೈವರ್ ಕಂಡಕ್ಟರ್ಗಳು ಶಕ್ತಿ ಯೋಜನೆ ಜಾರಿ ಮಾಡಿದ್ರೆ ಅದನ್ನು ಯಶಸ್ವಿ ಸರ್ಕಾರಕ್ಕೆ ಗೌರವ ಬಂದಿದೆ. ಸರ್ಕಾರ ಶಕ್ತಿ ಯೋಜನೆಯಿಂದ ಸರ್ಕಾರಕ್ಕೆ ಗೌರವ ಬಂದಿದೆ. ಅದಕ್ಕೆ ಇವತ್ತು 6 ಗ್ಯಾರಂಟಿಯಲ್ಲಿ ಶಕ್ತಿ ಯೋಜನೆ ಯಶಸ್ವಿಯಾಗಿದೆ. ಆ ಯಶಸ್ವಿ ಆಗಬೇಕಂದ್ರೆ ಸಾರಿಗೆ ಕಾರ್ಮಿಕರ ಕಾರಣ. ಯಾಕೆ ನಮ್ಮ ನಿರ್ಲಕ್ಷ್ಯ ಧೋರಣೆ ಮಾಡ್ತಾರೆ? ಕ್ರಿಯಾ ಸಮಿತಿ ಮತ್ತು ಸಾರಿಗೆ ನಿಗಮಗಳನ್ನು ಕರೆದು ತೀರ್ಮಾನ ತೆಗೆದುಕೊಳ್ಬೇಕು ಅಂತ ಹೇಳ್ತೀರಾ ಸರ್ಕಾರ? ಜಂಟಿ ಕ್ರಿಯಾ ಸಮಿತಿ, ಆಮೇಲೆ ಸರ್ಕಾರ, ಆಡಳಿತ ವರ್ಗ ತ್ರಿಪಕ್ಷೀಯ ಸಭೆಯ ಮೂಲಕ ಈ ಬೇಡಿಕೆಗಳನ್ನ ಈಡೇರಿಸ್ತಕ್ಕಂಥದ್ದು ಆಗಬೇಕು. ಇವತ್ತು 4 ಗಂಟೆ ಒಳಗಡೆ ಬಗೆಹರಿಸಬೇಕು. ಇಲ್ಲ ಅಂದರೆ 4 ಗಂಟೆಗೆ ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ಆ ಪತ್ರಿಕಾಗೋಷ್ಠಿಯಲ್ಲಿ ತೀರ್ಮಾನ ಮಾಡ್ತೀವಿ ಮುಂದಿನ ಚಳುವಳಿ ಏನು ಅನ್ನೋದು. ನಾವೀಗ ಸಾರಿಗೆ ಕಾರ್ಮಿಕರು ಬೇಸತ್ಕೊಂಡಿದ್ದಾರೆ. ಒಂದು ವೇಳೆ ನಿಮ್ಮ ಬೇಡಿಕೆ ಈಡೇರಲಿಲ್ಲ ಸಂಜೆ ಒಳಗಡೆ 4 ಗಂಟೆ ಒಳಗಡೆ ಅಂತಂದರೆ ಮುಂದಿನ ನಿರ್ಧಾರ ಏನು ತೀರ್ಮಾನ ಅನ್ನುವಂಥ ನಿರ್ಧಾರ ಸಾಯಂಕಾಲ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತೀವಿ. ಈಗಾಗಲೇ ಮುಷ್ಕರಕ್ಕೆ ಸಾರಿಗೆ ಕಾರ್ಮಿಕರು ತಯಾರಾಗಿದ್ದಾರೆ. ಸರ್, ಎಲ್ಲಿಂದ ಬಂದಿದ್ದೀರಾ ನೀವು, ಏನು ಹೇಳ್ತೀರಿ? ಬಾಗಲಕೋಟೆಯಿಂದ ರಾಜಶೇಖರ್ ಬೆಳಗೆಲ್ಲ ಮಾತಾಡೋದು. ಬಾಗಲಕೋಟೆಯಿಂದ ಬಂದಿವಿ. ನಮಗೆ 38 ತಿಂಗಳು ಅರಿಯರ್ಸ್ ಕೊಡಬೇಕು. 26 ತಿಂಗಳು ಆದೇಶ ಮಾಡ್ಯಾರ, ಅದಕ್ಕೆ ನಮ್ಗೆ ಒಪ್ಪಿಗಿಲ್ಲ. ನಾವು ದುಡ್ದು ಹಣ ಕೇಳಕತ್ತೀವಿ. ಎಷ್ಟು ವರ್ಷಗಳಿಂದ ನೀವು ಸರ್ವಿಸ್ ಮಾಡಿದ್ರಿ KSRTCಯಲ್ಲಿ? 38 ವರ್ಷಗಳಿಂದ ಸೇವೆ ಮಾಡೀವಿ. 21ರಲ್ಲಿ ನಿವೃತ್ತಿ ಆಗಿವಿ. ಅಲ್ಲಿಂದ ಇಲ್ಲಿವರೆಗೆ ಇದೇ ಫ್ರೀಡಂ ಪಾರ್ಕ್ನ ಸಾಕಷ್ಟು ಸಲ ಹೋರಾಟ ಮಾಡಿದ್ವಿ. ಸರಿಯಾಗಿ ಮಾತುಕತೆಗೆ ಸ್ಪಂದನೆ ಮಾಡೋಕ್ಕೆ ಇರಲಿಲ್ಲ. ಇವ್ರ ಹಿಂದೆ ವಿರೋಧ ಪಕ್ಷದಾಗಿದ್ದಾಗ ಸರ್ಕಾರ ಏನು ಮಾಡ್ತೈತಿ, ನಿಮ್ಮ ಸಮಸ್ಯೆ ಬಗೆಹರಿಸ್ಬೇಕು ಇಬ್ಬರು ಹೇಳ್ತಿದ್ರು ಜೋಡಿ ಎತ್ತು. ಈ ಜೋಡಿ ಎತ್ತಿ ಒಂಥರ ಹಿಂಗೆ ಹೇಳ್ತೈತಿ, ಒಂಥರ ಹಂಗೆ ಹೇಳ್ತೈತಿ. ನಾವು ದುಡಿದಿದ್ದು ಕೂಲಿ ಕೇಳಕತ್ತೀವಿ ರೀ. ಭಿಕ್ಷೆ ಪಾತ್ರೆ ಹಿಡ್ಕೊಂಬಂದಿಲ್ಲ, ಅಕ್ಷಯ ಪಾತ್ರೆ ಹಿಡ್ಕೊಂಬಂದಿವಿ. ನಮಗೆ ಕೊಡಬೇಕಾದಂಥದ್ದು ಕೊಡ್ರಿ. ನಾವೇನು ಗುಂಡಾಗಳಲ್ಲ, ದರೋಡೆಕೋರರಲ್ಲ. ಏನು ನಾವು ಕತ್ತಿ ಇಲ್ಲ, ಬಡಗಿ ತಂದಿಲ್ಲ, ಡೊನ್ನೆ ತಂದಿಲ್ಲ. ನ್ಯಾಯಯುತವಾಗಿ ಶಾಂತಿಯುತದಿಂದ ಕೇಳಕ್ಕೆ ಬಂದಿವಿ. ನೀವು ಸಹಾನುಭೂತಿಯಿಂದ ನಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕಂತೇಳಿ ಮುಖ್ಯಮಂತ್ರಿಗಳಲ್ಲಿ, ಸಾರಿಗೆ ಮಂತ್ರಿಗಳಲ್ಲಿ ನನ್ನೊಂದು ಮನವಿ. ಓಕೆ. ಇದಿಷ್ಟು ಫ್ರೀಡಂ ಪಾರ್ಕಲ್ಲಿ ಏನು ಬೃಹತ್ ಸಮಾವೇಶಕ್ಕೆ ಬಂದಂತಹ ಬಾಗಲಕೋಟೆಯಿಂದ ಬಂದಂತಹ ಸಾರಿಗೆ ನೌಕರರ ಬೇಡಿಕೆಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಅಭಿಲಾಷ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ MLA ನಾಮಿನೇಷನ್ ಕರಾವಳಿ ಮತ್ತು ಮಧ್ಯ ಕರ್ನಾಟಕ. ಟಿ ರಘುಮೂರ್ತಿ, ಚಳ್ಳಕೆರೆ ಕ್ಷೇತ್ರ; ಚಂದ್ರಪ್ಪ, ಹೊಳಲ್ಕೆರೆ ಕ್ಷೇತ್ರ; ಹರೀಶ್ ಪೂಂಜಾ, ಬೆಳ್ತಂಗಡಿ ಕ್ಷೇತ್ರ; ಅಶೋಕ್ ರೈ, ಪುತ್ತೂರು ಕ್ಷೇತ್ರ; ಗುರುರಾಜ್ ಗಂಟಿಹೋಳಿ, ಬೈಂದೂರು ಕ್ಷೇತ್ರ; KS ಆನಂದ್, ಕಡೂರು ಕ್ಷೇತ್ರ; HD ತಮ್ಮಯ್ಯ, ಚಿಕ್ಕಮಗಳೂರು ಕ್ಷೇತ್ರ; ಯಶಪಾಲ್ ಸುವರ್ಣ, ಉಡುಪಿ ಕ್ಷೇತ್ರ; ಬೇಳೂರು ಗೋಪಾಲಕೃಷ್ಣ, ಸಾಗರ ಕ್ಷೇತ್ರ; ಚನ್ನಬಸಪ್ಪ ಚನ್ನಿ, ಶಿವಮೊಗ್ಗ ನಗರ ಕ್ಷೇತ್ರ; ಬಸವರಾಜು ಶಿವಗಂಗಾ, ಚನ್ನಗಿರಿ ಕ್ಷೇತ್ರ;
ಸತೀಶ್ ಸೈಲ್ ಕಾರವಾರ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ ಎಂಎಲ್ಎ ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.